ಎಲ್ಲ ಸರಿ ಇದೆ ಅಂತ ಹೇಳಿದ್ಮೇಲೆ ನಂಗೆ ಸಿಟ್ಟು ಸ್ವಲ್ಪ ಬಂತು. ಅದಕ್ಕಾಗಿ ನಾನು ಹೇಳಿದೆ, ನೀವು ಡೋಂಗಿ ಅಂದರೆ ಎಲ್ಲಿ, ಅಚುವೆ ಅಂದರೆ ಎಲ್ಲಿ ಅಂತ ಕೇಳಿದ್ದೆ ಅವ್ರಿಗೆ. ಅವ್ರು ಕರೆಕ್ಟ್ ಆನ್ಸರ್ ಕೊಟ್ಟರು. ಅದ್ರ ಬಗ್ಗೆ ತಪ್ಪಂತ ನಾನು ಹೇಳೋದು, ಈಸ್ ಆಲ್ಸೋ ನ್ಯೂ ಕಮ್ಮರ್ ಇರ್ಬೋದು, ಅದಾಗಿದ್ದರೆ ಅವರು ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಅವರು ಆಫೀಸಲ್ಲಿ ರಿಪೋರ್ಟ್ ಕೊಟ್ಟಿರ್ತಾರೆ. ಮತ್ತು ಈಸಿ ಹಾರಾಟ ಆಗಲಿಕ್ಕೆ ಒಂದು ಒಳ್ಳೆ ಆಗ್ತದೆ. ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಆದರೆ ಅವ್ರಿಗೆ ಗೊತ್ತಿಲ್ಲ, ನಾವು ತಲೆ ಓಡ್ತಿದ್ವಿ ಅನ್ನೋದು. ಅರ್ಥ ಆಯ್ತಲ್ಲ, ನಮಗೆಲ್ಲ ಗೊತ್ತಿದೆ ನಮ್ಮ ಕ್ಷೇತ್ರದಲ್ಲಿ ಇದೇನೇ ಆಗಬೇಕು. ಕ್ಷೇತ್ರದ ಎಲ್ಲ ಕೆಲಸಗಳನ್ನ ಮಾಡುವಂಥ ಒಂದು ದೇವರು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ನಾನು ಅದನ್ನು ಮಾಡ್ತೇನೆ. ಅದಕ್ಕೆ ನನಗೆ ಬೇರೆ ಏನು ನನ್ನ ಪರ್ಸನಲ್ ವಿಷಯ. ಸಚಿವ ಸಂಪುಟ ವಿಸ್ತರಣೆ ಟೈಮಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೋ ಸಚಿವ ಸ್ಥಾನ ನೀಡಬಹುದು ಬಗ್ಗೆ ಜನರಲ್ಲೂ ಕೂಡ ಜನ ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಕೊಟ್ಟಿದ್ರಲ್ಲ, ಬಂಟಾಳು ವಿಜಯಕ್ಕೆ ಕೊಟ್ಟಿದ್ದಾರೆ. ಬದಲಾವಣೆ ಈಗ ಮೊನ್ನೆ ಅವರು ಇವರೇ ಹೇಳಿದ್ರು, ನಮ್ಮ ಇವರು ಸಚಿವರು ಹೇಳಿದರು, ಯಾರಿಗಾದರೂ ಪ್ರಾಬ್ಲಮ್ ಆದರೆ ನಾನು ಬಿಡ್ತೀನಿ ಅಂತ. ಹಾಗೆ ಅವರು ಬಿಟ್ಟಿರ್ಬೋದು, ಹಂಗೇನು ಪ್ರಶ್ನೆ ಇಲ್ಲ. ಅವರು ಒಂದು 3 ವರ್ಷ ಮಾಡಿದ್ದಾರೆ. ಜಿಲ್ಲೆಗೆ ಒಬ್ಬರಿಗೆ ಕೊಡಬೇಕು ಅಂತ, ಜಿಲ್ಲೆಗೆ ಒಬ್ಬರಿಗೆ ಕೊಡಬೇಕಂತ ಹೇಳ್ಕೊಂಡು ಜಿಲ್ಲೆಯಲ್ಲಿ ನಾವು ಅದೇ ಹೇಳಿದೆ, ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಒಟ್ಟಿಗೆ ಇಲ್ಲ. ಅದಕ್ಕೆ ಒಂದು ಮನುಷ್ಯ ಒಂದು ಓಲ್ಡ್ ಇದಿದೆ ಏನಂತ ಹೇಳಿದ್ರೆ, ಮೀನು ಕೊಟ್ಟರೆ ಅಡ್ಡಿಲ್ಲ, ಮೀನಿನ ಕೊಂಡ ಹೇಳಬಾರ್ದು ಅಂತ ಹೇಳ್ಕೊಂಡು. ಆ ಕೊಂಡದಲ್ಲಿ ಹೋದರೆ ಆ ಕೊಂಡದಿಂದ ವಾಪಸ್ ಬರುವುದಿಲ್ಲ ಅವರು. ಸರಿ, ಮೀನು ಬರ್ತದೆ, ಹಿಡಿದ್ರೆ ತಿಂದುಬಿಡ್ತಾರೆ. ಹಿಂಗಾಗ್ತದೆ. ಆದರೂ ಕೂಡ ತಾವು ಕೂಡ ಆಕಾಂಕ್ಷೆ ಇದೆ ಸರ್, ಸಚಿವ ಸ್ಥಾನ ಆಕಾಂಕ್ಷೆ ಹಲವಾರು ಬಾರಿ ಹೇಳ್ಕೊಂಡಿದ್ದೆ, ತಮಗೊಂದು ಅವಕಾಶ. ನಾನು ಅಷ್ಟೇ ಹೇಳಿದ್ದೇನೆ. ಏನು ಗೊತ್ತುಂಟ, ನಾನು ನಿಮ್ಮದು ಒಂದೇ ಮಾತು ಹೇಳಿದ್ದೇನೆ. ನನಗೆ ಮಾನ್ಯ ಡಿ ಕೆ ಶಿ ಅವರು ಹೇಳಿದರು ಒಂದು ಮಾತು, 2.5 ವರ್ಷ ನಮ್ಮದು ಆಗ್ತದೆ, ಆವಾಗ 2.5 ವರ್ಷ ಆದಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರು. ಫಸ್ಟ್ ನನಗೆ ಹೇಳಿದರು, ನೀ ಬಾ ಅಂತ ಹೇಳ್ಕೊಂಡು. ಅದಕ್ಕೇನು ಬೇಜಾರಾಗಿದೆ, ನಾವು ಹೋದೆ. ಆಮೇಲೆ ಹೇಳಿದ್ರು, ಇಲ್ಲ ಫಿಷರ್ಮೆನಿಗೆ ಫಸ್ಟ್ ಆದ್ಯತೆ ಕೊಡುವಂತ. ಅಡ್ಡಿಲ್ಲ ಸರ್ ಅಂತ. ಆಮೇಲೆ ನನಗೆ ಅವರು 2ನೇ ಸಲ ನಾನು ಕೇಳಿದೆ. ಅವ್ರು ಹೇಳಿದರು, ಸತೀಶ್ ಪ್ರಾಬ್ಲಮ್ ಇದೆ, ಆಗೋದಿಲ್ಲ, ಟೆನ್ಷನ್ ಆಗುವ, ನೀ ಸಿ ಎಮ್ ಮತ್ತು ನಾ ಸಿ ಎಮ್ ಇದ್ದಿಬಿಡೋ ಸೇನ ಅಂತ ಕೇಳಿದ್ರು. ನಾನು ಅದೇ ಅವ್ರಿಗೆ ಹೇಳಿದೆ. ನಾನು ಅದನ್ನೇ ತಿಳ್ಕೊಂಡು ಇವತ್ತು ನಿಮ್ಮ ಒಟ್ಟಿಗೆ ಇದ್ದೇನೆ, ಮತ್ತು ನಿಮ್ಮ ಒಟ್ಟಿಗೆ ಸದಾ ಇರ್ತೇನೆ. ಮತ್ತು ನನ್ನೊಂದು ಬೇರೆ ಯಾವುದೂ ಆಶೆ ಇಲ್ಲ. ಬಟ್ ನನ್ನ ಕ್ಷೇತ್ರಕ್ಕೆ ಬೇಕಾಗುವಂಥ ಕೆಲಸ ಅಂತ. ಅದಕ್ಕೂ ನಿನ್ನೇನೂ ಸಂಜೆ ಒಂದು ಮಾತು ಹೇಳಿದ್ದಾರೆ, ಏನು ನಿನಗೆ ಏನು ಕೆಲಸ ಆಗಬೇಕು ನಾನು ಮಾಡಿಕೊಡ್ತೇನಪ್ಪ, ಇವಾಗ ಮೈ ರೈಟ್ ಪರ್ಸನ್ ಅಂತ ಹೇಳಿದ್ರು. ಆಶೀರ್ವಾದ ಮಾಡಿ. ಆ ಕಡೆ ಬೇಸರ ಆದ ಕಾರಣಕ್ಕಾಗಿ ಮಕ್ಕಳದ್ದು ಕ್ಯಾನ್ಸಲ್ ಆಗಿರ್ಬೋದಲ್ಲ ಸರ್? ಅಂದರೆ 2.5 ವರ್ಷ ಅವರಿಗೆ 2 ವರ್ಷ ನಿಮ್ಗಂತ ಇದು ಮಾಡಿ ಇಲ್ಲಪ್ಪ, ಹಾಗೆ ಸತೀಶ್ ಎಲ್ಲರೂ ಬೇಜಾರು ಮಾಡ್ಕೊಳ್ಬೋದು ಅಂತ ಅದಕ್ಕೆಲ್ಲ ಇದೆ. ನಾನು ಇವತ್ತು ಹೇಳಿದ್ದೇನೆ, ಐ ಆಮ್ ನಾಟ್ ಅ ಮೂಟ ಶಾಪ್. ಅರ್ಥ ಆಯ್ತಲ್ಲ, ನಾನು ಹಾಗೆ ಅಷ್ಟು ಬೇಜಾರಾಗುವಂಥ ಮನಸ್ಸು ನಂದಿದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ. ನಿಮ್ಗೆ 1-2 ಸೆಂಟೆನ್ಸ್ ನೋಡಿದ್ರೆ, ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ. ಸರಿ, ಸಚಿವ ಸಂಪುಟ ಈಗೇನು ವಿಸ್ತರಣೆ ಆಗಿದೆ.